ಆರಕ್ಷಣೆ, ರಿಸರ್ವೇಷನ್ ಅಂತ ಕರಿತೀವಿ. ನಿಜಕ್ಕೂ ಈ ದೇಶಕ್ಕೆ ರಿಸರ್ವೇಷನ್ ಬೇಕಾ? ಈ ರಿಸರ್ವೇಷನ್ನಿಂದ ಯಾರಿಗೆ ಲಾಭ, ಯಾರಿಗೆ ಹಾನಿ? ಯಾರು ಯಾವ ರೀತಿಯಾದಂತಹ ಒಂದು ಕೆನೆಯನ್ನು ತಿಂತಾ ಇದ್ದಾರೆ? ರಿಸರ್ವೇಷನ್ ಈ ಒಂದು ಪದವನ್ನು ಇಟ್ಕೊಂಡು, ಆರಕ್ಷಣೆ ಈ ಒಂದು ಪದವನ್ನು ಇಟ್ಕೊಂಡು ಜಾತ್ಯತೀತವಾಗಿ ನಾವು ಆಡಳಿತ ಮಾಡ್ತೀವಿ, ಎಲ್ಲ ಜಾತಿಯವರು ಬೇಕು, ಎಲ್ಲ ಧರ್ಮದವರು ಬೇಕು ಅಂತ ಹೇಳಿ ಆಟ ಆಡ್ತಿರುವಂತಹ ಈ ಪೊಲಿಟಿಕಲ್ ಪಾರ್ಟಿಗಳ ಗೇಮ್ ಆಡ್ತಾ ಇದ್ದಾವ. ಜಂಜೀಗಳ ವಿಚಾರದಲ್ಲಿ ಬಂದಾಗ ಜಂಜೀಗಳ ತಾಕತ್ ಮೊನ್ನೆ ನೋಡಿದ್ರು, ಯಾವ ರೀತಿಯಾದಂತಹ ತಾಕತ್ ಪ್ರದರ್ಶನ ಈ ಜಂಜೀಗಳು ಮಾಡಿದ್ರು. ಬಟ್ ಆದರೂ ಕೂಡ ಜಟ್ಟಿ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ರೀತಿ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಒಂದು ರೆಸಿಗ್ನೇಷನ್ ಲೆಟರಲ್ಲಿ ಬರೀತಾರೆ, ಇಲ್ಲಪ್ಪ ಈ ಜಂಜೀಗಳ ಒಂದು ಇವ್ರ ಹಿಂದೆ ಅಡಗಿಕೊಂಡು ದೇಶ ವಿರೋಧಿ ಕಾರ್ಯಗಳು, ದೇಶ ವಿರೋಧಿ ಚಟುವಟಿಕೆಗಳಲ್ಲಾದವು, ಆ ಒಂದು ಕಾರಣಕ್ಕಾಗಿ ನಾನು ರೆಸಿಗ್ನೇಷನ್ ಕೊಡಬೇಕಾಯಿತು ಅನ್ನುವಂತಹ ಒಂದು ಪತ್ರವನ್ನು ಬರೀತಾರೆ. ಇದನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ, ಅಪೋಸಿಷನ್ಸ್ ಪಾರ್ಟಿಗಳು ಕೂಡ ತುಂಬ ಖಂಡಿತವಾಗಿ ಒಂದು ಕಠೋರ ಶಬ್ದಗಳಿಂದ ನಿಂದನೆ ಮಾಡಿದರು. ಅದು ಹೋಗಲಿ, ಅದೇನೋ ಆಯಿತು, ರೆಸಿಗ್ನೇಷನ್ ಮಾಡಿದ್ರು. ಅವರು ಹಿಂಗೆ ತಿಂದರು ಅನ್ನನೇ ತಿಂದರು, ಹಿಂಗೆ ತಿಂದರು ಅನ್ನನೇ ತಿಂದರು, ಓಕೆನಾ. ಬಟ್ ಇವಾಗ ಈ ಒಂದು ಪೇಪರ್ ಸೋರಿಕೆ, ಆಮೇಲೆ ಏನಂತೀರ ನೀವು, ನೌಕರಿ ಹಿಡಿಯೋದಕ್ಕೆ ದುಡ್ಡು ಕೊಟ್ಟು ಹತ್ತುವಂತಹ ಒಂದು ಪದ್ಧತಿ, ಇವೆಲ್ಲಗಳಿಂದ ಜಂಜೀಗಳ ಗಮನ ಬೇರೆ ಕಡೆ ಹೋಗಬೇಕಾ, ಬೇರೆ ಕಡೆ ಹೋಗ್ತಾ ಇದೆಯಾ, ಹೋಗೋ ಹಾಗೆ ಮಾಡ್ತಾ ಇದ್ದಾರಾ? ಏನಿದು ರಿಸರ್ವೇಷನ್? ಪ್ರಪ್ರಥಮವಾಗಿ ಈ ರಿಸರ್ವೇಷನ್ಗೆ ಒಂದು ಚೌಕಟ್ಟು ಹಾಕೊಂಡು ಬಿಡೋಣ, ಓಕೆನಾ. ರಿಸರ್ವೇಷನ್ ದೇಶಕ್ಕೆ ಬೇಕಾ? ಆರಕ್ಷಣೆ ದೇಶಕ್ಕೆ ಅಂಟಿರುವ ಶಾಪ. ದೇಶದಲ್ಲಿ ಜನರನ್ನು ದೂರ ಮಾಡಲು ಆರಕ್ಷಣೆ ಒಂದೇ ಕಾರಣ. ರಿಸರ್ವೇಷನ್ದಿಂದ ದೇಶಕ್ಕೆ ಏನು ಹಾನಿ? ದೇಶದ ದುಸ್ಥಿತಿಗೆ ಆರಕ್ಷಣೆಯೇ ಮುಖ್ಯ ಕಾರಣ. ಜಾತಿ ಆಧಾರಿತ ಆರಕ್ಷಣೆ ದೇಶಕ್ಕೆ ಬೇಕಾ? ಆರಕ್ಷಣೆ ಹೆಸರಿನಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಕೋಲಾಹಲ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಇವತ್ತು ರಿಸರ್ವೇಷನ್ ಕುರಿತಾಗಿ ನಾವು ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಇದಕ್ಕೆ ನಿಜಕ್ಕೂ ನ್ಯಾಯ ಸಿಗಬೇಕು. ಅದಕ್ಕೆ ಇದನ್ನು ನ್ಯಾಯ ಅನ್ನುವಂತಹ ಒಂದು ಸೆಗ್ಮೆಂಟಲ್ಲಿ ಈ ಒಂದು ಪರ್ಟಿಕ್ಯುಲರ್ ಶೋವನ್ನು ಹಾಕೊಂಡಿದ್ದೀವಿ. ಪ್ರಪ್ರಥಮವಾಗಿ ರಿಸರ್ವೇಷನ್ ಯಾಕೆ ಬೇಕು? ಅದೊಂದು ಮೂಲ ಪ್ರಶ್ನೆ. ಭಾರತ ಇಲ್ಲಿ ಕ್ಲಾಸ್ ಸಿಸ್ಟಮ್ ಆಗಿ ಡಿವೈಡ್ ಆಗಿಲ್ಲ, ಇಲ್ಲಿ ಕಾಸ್ಟ್ ಸಿಸ್ಟಮ್ ಆಗಿ ಡಿವೈಡ್ ಆಗೈತೆ. ಐದರ್ ಇಟ್ ಮೈಟ್ ಬಿ ದ ಹಿಂದೂಸ್, ದ ಮುಸ್ಲಿಮ್ಸ್, ಯಾರೇ ಇರಲಿ, ಅಲ್ಲಿ ಕಾಸ್ಟ್ ಸಿಸ್ಟಮ್ ಅನ್ನೋ ವರ್ಗ, ಜಾತಿ ಅಂತ ಹೇಳಿ ಡಿವೈಡ್ ಮಾಡ್ತಾ ಬರುತ್ತೆ. ವೆಸ್ಟರ್ನೈಸ್ಡ್ ಕಂಟ್ರೀಸ್ಗಳಿಗೆ ಹೋದಾಗ ಅಲ್ಲಿ ಕ್ಲಾಸ್ ಅಂತ ಬರುತ್ತೆ. ಇವಾಗ ನಾನು ಶ್ರೀಮಂತನಾಗ್ಬಿಟ್ರೆ ನಾನು ಹೈಯರ್ ಕ್ಲಾಸಲ್ಲಿ ಹೋಗ್ಬಿಡ್ತೀನಿ, ಮಿಡಲ್ ಕ್ಲಾಸು ಕರೆಕ್ಟಾಗಿ ಗಳಿಸ್ತಾ ಇದ್ದೀನಿ, ಕರೆಕ್ಟಾಗಿ ಏನೋ ಒಂದು ಮಧ್ಯಮ ವರ್ಗ ಇದ್ದೀನಿ ಅಂತಂದರೆ ಮಿಡಲ್ ಕ್ಲಾಸು, ಲೋವರ್ ಕ್ಲಾಸು, ಈ ಟೈಪ್ ಡಿವೈಡ್ ಆಗಿರುತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ಜನ್ಮದ ಜೊತೆಗೆ ಜಾತಿ ತಗೊಂಡು ಬರ್ತೀವಿ ನಾವು, ಜಾತಿ. ಅದರಲ್ಲೂ ಕೂಡ 1950ರಲ್ಲಿ ನಮ್ಮ ಭಾರತದ ಸಂವಿಧಾನ ಲಾಗು ಆಯಿತು. 1950ರಲ್ಲಿ ಭಾರತದ ಸಂವಿಧಾನ ಲಾಗು ಆದಾಗ ಒಂದು ಏನಂತೀರ ನೀವು, ರಿಸರ್ವೇಷನ್ ಅನ್ನುವಂತಹ ಒಂದು ಪದಬಳಕೆ ಮುಂದೆ ಬಂತು. SC ST ಅನ್ಟಚಬಲ್, SCಗೆ ಕನಿಷ್ಠ ಒಂದು 15% ರಿಂದ 17%, ಏನಕ್ಕಂದರೆ ಅವ್ರ ಜನಸಂಖ್ಯೆ ಅಷ್ಟೈತೆ. ಆಮೇಲೆ ಎಸ್ ಟಿಗೆ ಏನಿಲ್ಲಪ್ಪ ಅಂತಂದ್ರು 7ರಿಂದ 7.5ವರೆಗೂ ರಿಸರ್ವೇಷನ್ ಅಂದರೆ ಆರಕ್ಷಣೆಯನ್ನು ಕೊಟ್ಟರು. ಅದು ಆರಕ್ಷಣೆ ಎತ್ತರೊಳಗಡೆ ಎಜುಕೇಷನ್ ಕಮ್ಸ್, ಅವ್ರು ಬಿಸ್ನೆಸ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಅವ್ರದ್ದೇ ಆದಂತಹ ನೌಕರಿ ಸಿಗಲಿ, ಸರ್ಕಾರಿ ನೌಕರಿಗಳು ಸಿಗಲಿ ಅಂತ ಹೇಳಿ ಒಂದು ಆರಕ್ಷಣೆಯ ಚೌಕಟ್ಟನ್ನು ಹಾಕಿದ್ರು. ಅಂದರೆ ಇಷ್ಟೊಂದು ಪ್ರತಿಶತ ಇವ್ರಿಗೆ ಮೀಸಲಾಗಿ ನಾವು ಇಡ್ತೀವಿ ಅನ್ನುವಂತಹ ಮಾತು ಬಂತು. ನೆಕ್ಸ್ಟ್ ಬಂತು OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್. ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ ಯಾವ ರೀತಿಯಾದಂತಹ ಇದನ್ನು ಮಾಡಿದ್ರು, ರಿಸರ್ವೇಷನನ್ನು ಕೊಟ್ಟರು, ಅದನ್ನು ಹೆಜ್ಜೆ ಹೆಜ್ಜೆಯಾಗಿ ನೋಡ್ತಾ ಹೋಗೋಣ. ಪ್ರಪ್ರಥಮವಾಗಿ ನೆಹರು ಅವರು ಸ್ವತಂತ್ರ ಸಿಕ್ಕಾದ ಮೇಲೇ ಒಂದು ಆಯೋಗವನ್ನು ರಚಿಸ್ತಾರೆ.
ಆ ಆಯೋಗದ ಹೆಸರು ಏನು? ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬೇಕು. ಆ ಆಯೋಗದ ಹೆಸರೇ ಕಾಕಾ ಕಾಲೇಲ್ಕರ್. ಕಾಕಾ ಕಾಲೇಲ್ಕರ್ ಅನ್ನುವಂತಹ ಒಂದು ಆಯೋಗವನ್ನು ಮಾಡ್ತಾರೆ. ಆ ಕಾಕಾ ಕಾಲೇಲ್ಕರ್ ಆಯೋಗದಲ್ಲಿ ಒಂದು ರೀತಿ ಏನೋ ಒಂದು ರಿಸರ್ವೇಷನ್ ಕುರಿತಾಗಿ, OBC ರಿಸರ್ವೇಷನ್ ಕುರಿತಾಗಿ ಒಂದೆರಡು ಮಾತುಗಳು, ಒಂದೆರಡು ಸ್ಪಷ್ಟನೆಗಳು ಮುಂದೆ ಬಂದವು. ಅದೇನಪ್ಪ ಅಂತಂತಂದರೆ OBCಗಳಿಗೆ 27% 30%ದಷ್ಟು ಆರಕ್ಷಣೆ ನೀಡಬೇಕು. ಆರಕ್ಷಣೆ ನೀಡುವಾಗ ಒಂದು ಸ್ವಲ್ಪ ವಿಚಾರಗಳನ್ನು ಮಾಡಿ, ವಿಚಾರ ವಿಮರ್ಶೆಗಳನ್ನು ಮಾಡಿ ಆರಕ್ಷಣೆಯನ್ನು ನೀಡಿ ಅಂತ ಹೇಳಿ ಮಾತುಗಳು ಬಂದವು. ಆವಾಗ ನೆಹರು ದೇಶವನ್ನು ಲೀಡ್ ಮಾಡ್ತಾ ಇದ್ರು. ಅವ್ರೇನು ಮಾಡಿದ್ರು, OBCಯನ್ನು ಕಟ್ ಮಾಡಿದ್ರು. ಅವಾಗ ಅದನ್ನು ತಗೊಂಡೇ ಬರಲಿಲ್ಲ. ನೆಕ್ಸ್ಟ್ ಇದು ಎದ್ದಿದ್ದು ಯಾವಾಗ? ಈ ಒಂದು ಗುಲ್ ಎದ್ದಿದ್ದು ಯಾವಾಗ? 1977ರಲ್ಲಿ ಜನತಾದಳ ಸರ್ಕಾರ ಬಂತು. ಎಮರ್ಜೆನ್ಸಿಯ ತುರಂತ ನಂತರ ಜನತಾದಳ ಸರ್ಕಾರ ಬಂತು 1977ರಲ್ಲಿ. ಮಂಡಲ ಆಯೋಗ ಅಂತ ಹೇಳಿ ಒಂದು ರಚಿಸ್ತಾರೆ. ಅದು 80ರಲ್ಲಿ ತನ್ನದೇ ಆದಂತಹ ಒಂದು ರಿಪೋರ್ಟ್ ಕೊಡುತ್ತೆ, ವರದಿ ಕೊಡುತ್ತೆ. ಆ ವರದಿ ಮುಖಾಂತರ ಮತ್ತೆ ಏನು ಹೇಳುತ್ತೆ? ಮಂಡಲ ಆಯೋಗ ಹೇಳುತ್ತೆ, ನಿಯರ್ಲಿ 27% ಆಫ್ ದ ರಿಸರ್ವೇಷನ್ ಮಸ್ಟ್ ಬಿ ಗಿವನ್ ಟು ದ OBCs ಅಂತ ಹೇಳುತ್ತೆ. ಇದು ಕೂಡ ಅವಾಗ ಲಾಗು ಹೋಗಲ್ಲ. VP ಸಿಂಗ್ರ ಸರ್ಕಾರ ಬರುತ್ತೆ 90sಲ್ಲಿ. ಆ ಒಂದು ಸಂದರ್ಭದಲ್ಲಿ ಈ OBCಗಳು, ಯಾಕಂತಂದರೆ ಅಲ್ಲಿ OBC ಲೀಡರ್ಗಳು ಮೇಲೆದ್ದು ಬಂದರು. ಲಾಲು ಪ್ರಸಾದ್ ಯಾದವ್ ಆಗಿರಲಿ, ಮುಲಾಯಂ ಸಿಂಗ್ ಯಾದವ್ ಆಗಿರಲಿ, ಓಕೆ, ಅದೇ ರೀತಿ VP ಸಿಂಗ್ ಅವರಾಗಿರಲಿ, ಇವರೆಲ್ಲರೂ ಕೂಡ OBCಯಿಂದ ಬಂದಂತಹ ಲೀಡರ್ಗಳು. ಇವ್ರ ಮೇಲೆದ್ದು ಬಂದರು. ಅದು ಯಾವಾಗ? 90sನಲ್ಲಿ. ಈ 90s ಅನ್ನುವಂತಹ ಒಂದು ಸಂದರ್ಭದಲ್ಲಿ ಈ OBC ರಿಸರ್ವೇಷನ್ ಲಾಗು ಆಯಿತು. ಅದು ಕೂಡ 27%. ಇವಾಗ ಪ್ರಶ್ನೆ ಬಂದಿರೋದೇನು? ಯಾರೇ ಇರಲಿ ರಿಸರ್ವೇಷನ್ ಬೇಡಪ್ಪ, ಮೆರಿಟ್ ಆಧಾರಿತವಾಗಿ ನಮಗೆ ನಮ್ಮ ಸೀಟ್ಗಳು ಬೇಕು, ಎಜುಕೇಷನ್ ನಾವು ಪಡ್ಕೊಬೇಕು, ಅದೇ ರೀತಿ ನಮಗೆ ನೌಕರಿಗಳು ಕೂಡ ಅದೇ ರೀತಿ ಹತ್ತಬೇಕು ಮೆರಿಟ್ ಆಧಾರದ ಮೇಲೆ. ಬಟ್ ಕಳೆದ ಒಂದು ಅಂದರೆ OBC ಆರಕ್ಷಣೆ ಬಂದು ಒಂದು 33-34 ವರ್ಷ ಆಯಿತು. SC ST ಆರಕ್ಷಣೆ ಬಂದು 1950ರಿಂದ SC ST ಆರಕ್ಷಣೆಗಳಿವೆ. ಸೊ ಸುಮಾರು ಈ ಒಂದು ಸ್ವತಂತ್ರ ಸಿಕ್ಕಾಗಿನಿಂದ ಎಷ್ಟು ಜನ ರಿಸರ್ವೇಷನ್ ಆಧಾರಿತವಾಗಿ ಭರ್ತಿಯಾಗಿದ್ದಾರೆ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಕಾಡ್ತೈತೆ. ಹೌದು, ಕೆಲವೊಂದು ಜನ ಇದ್ದಾರೆ ರಿಸರ್ವೇಷನ್ ಹೆಸರುಗಳ ಮೇಲೆ ಅವರು ಡೆವಲಪ್ಮೆಂಟ್ ಆಗಿದ್ದಾರೆ. ಅವ್ರ ಮಕ್ಕಳು ಕೂಡ ಇವಾಗ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಕುಳಿತುಕೊಂಡು ತಿಂದರೂ ಕೂಡ ಕರಗಲಾರದಷ್ಟು ಆಸ್ತಿ ಮಾಡಿ ಹೋಗೋದ್ಬಿಟ್ಟಿದ್ದಾರೆ. ಅವು ಕೂಡ ಉದಾಹರಣೆಗಳಿವೆ. ಬಟ್ ನಿಜಕ್ಕೂ ಈ ದೇಶಕ್ಕೆ ಆರಕ್ಷಣೆ ಬೇಕಾ? ದೊಡ್ಡ ಯಕ್ಷ ಪ್ರಶ್ನೆ. ಯಾಕೆ ಈ ಮಾತು ಕೇಳ್ತಿದ್ದೀವಿ ಅಂತಂದರೆ, ಒಂದು RTI ದಾಖಲಾಗುತ್ತೆ 2018ರಲ್ಲಿ. ಅವರು ಏನಂತೀರ ನೀವು, ಮಾತಾದೀನ್ ಅನುರಾಗ್ ಅಂತ ಹೇಳಿ ಇವರೊಂದು RTI ಹಾಕ್ತಾರೆ. ಈ RTIಯಲ್ಲಿ ಹಾಕಿದಾಗ VCಗಳು ಅಂದರೆ ವೈಸ್ ಚಾನ್ಸಲರ್ಸ್ ಆಫ್ ದ ಯೂನಿವರ್ಸಿಟೀಸ್ ಎಷ್ಟು ಜನ ಇದ್ದಾರೆ? ತುಂಬ ಇಂಪಾರ್ಟೆಂಟ್ ಆಂಕಡಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಇವಾಗ. ಆ RTI ಪ್ರಕಾರ ಟೋಟಲ್ VCಗಳು 496 ಜನ ಇದ್ದಾರೆ. ಅದರೊಳಗಡೆ 36 ಜನ OBCದಲ್ಲಿದ್ದಾರೆ, 6 ಜನ SC, 6 ಜನ ST. ಇದು 2018ರ RTI ಪ್ರಕಾರ ಗೌರ್ಮೆಂಟೇ ನೀಡಿರೋದು ಇದು. ಸೊ ಎಕ್ಸಾಕ್ಟಾಗಿ ಎಷ್ಟಿರಬೇಕಾಗಿತ್ತು ಅಕಾರ್ಡಿಂಗ್ ಟು ದ ರಿಸರ್ವೇಷನ್? ಎಷ್ಟಿರಬೇಕಾಗಿತ್ತು? 135ರಿಂದ 136. SCಗಳಿಗೆ 75 ಜನ VCಗಳು ಬೇಕಾಗಿದ್ದರು. ST ಜನಾಂಗಕ್ಕೆ 25 ಜನ VCಗಳು ಬೇಕಾಗಿದ್ದರು. ಬಟ್ ಇರೋದೆಷ್ಟು? OBCಗೆ 36, 6 SCಗೆ, 6 STಗೆ. ಸೊ ಟೋಟಲ್ ಆಗಿ 48 ಜನ VCಗಳಿದ್ದಾರೆ. ಎಷ್ಟು? 496 VCಗಳಲ್ಲಿ. ಸೊ ಇದರಲ್ಲಿ ರಿಸರ್ವೇಷನ್ ಎಲ್ಲಿ ಹೋಯಿತು? ಇದು ಪ್ರಶ್ನೆ. ಅಷ್ಟು ಜನ ಭರ್ತಿ ಆಗ್ತಾ ಇಲ್ಲ. ಸೊ 2018ರಲ್ಲಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಅಂತ ಹೇಳಿ ಒಂದು ಆರಕ್ಷಣೆ ಬಂತು, ನಿಯರ್ಲಿ 10% ಆಫ್ ದ ರಿಸರ್ವೇಷನ್. ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ಗಳಿಗೆ ನರೇಂದ್ರ ಮೋದಿಯವರ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಆಯೋಗವನ್ನು ರಚನೆ ಮಾಡಲಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಸ್ಕ್ರೂಟಿನಿ ಮಾಡಲಿಲ್ಲ.
ಸಡನ್ನಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಎಕನಾಮಿಕಲ್ ವೀಕರ್ ಸೆಕ್ಷನ್ನಲ್ಲಿ ಏನಪ್ಪ ಅಂತಂತಂದರೆ, ಯಾವುದೇ ಒಂದು ಕುಟುಂಬದ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ದರೆ ಅವರು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಅವರಿಗೆ ಒಂದು 10% ರಿಸರ್ವೇಷನನ್ನು ಇಟ್ಟರು. ಅಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಪಂಗಡಗಳದ ಇದನ್ನಿರಲಿಲ್ಲ, ಒಂದು ಸೀಮೆ ಇಲ್ಲ, ಒಂದು ರೀತಿಯಾದಂಥ ಬೌಂಡ್ರೀಸ್ ಇಲ್ಲ. ಸೊ ಅವಾಗ ಏನಾಯ್ತಪ್ಪ ಅಂತಂತಂದರೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗಳ ಪ್ರಕಾರ ಜಾಬ್ಗಳು 10% ಆಗಿ ಭರ್ತಿ ಆಗ್ತಾ ಇವೆ. ಬಟ್ OBC, SC, ST ಇವರ ಒಂದು ಏನಂತಾರೆ ನೀವು ಕೋಟಾಗಳಿದೆಯಲ್ಲ, ಇನ್ನೂ ಕೂಡ ಭರ್ತಿ ಆಗ್ತಾ ಇಲ್ಲ. ಇದೇ ಒಂದು ಸಂಸತ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ? ಕೋರ್ಟ್ಗಳಿಗೆ, ಜುಡಿಷರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಎಷ್ಟು ಜನ ಜಡ್ಜ್ಗಳು OBC, SC, ST ಕಳೆದ ಒಂದು 5 ವರ್ಷದಲ್ಲಿ ಅಪಾಯಿಂಟ್ ಆಗಿದ್ದಾರೆ? 2026ರಲ್ಲಿ ಈ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಬಂದು ಉತ್ತರ ಟೋಟಲ್ ಆಗಿ 537 ಜನ, ಅಂದರೆ ಹೈಕೋರ್ಟ್ಗಳಲ್ಲಿ ಜಡ್ಜ್ಗಳು ಅಪಾಯಿಂಟ್ಗಳಾಗಿದ್ದಾರೆ. ಅದರಲ್ಲಿ ಎಷ್ಟು? OBC 59%, SC 15 ಪರ್ಸೆಂಟೇಜ್ ಅಂತ ಹೇಳಿದೆ. OBC 59 ಜನ, SC 15 ಜನ, ST 7 ಜನ. ಇವರ ಒಂದು ಚೌಕಟ್ ಇಷ್ಟಕ್ಕೆ ಸೀಮಿತ ಆಗಿದೆ. ಬಟ್ ಎಕ್ಸಾಕ್ಟ್ ಆಗಿ ಅಕಾರ್ಡಿಂಗ್ ಟು ದ ಪರ್ಸೆಂಟೇಜ್ ವೈಸ್ ಹೋದರೆ 145ರಿಂದ 150 ಜನ OBC ಅವರು ಬರಬೇಕು. SCಗಳು ಏನಿಲ್ಲಪ್ಪ ಅಂದ್ರೆ 80 ಜನ ಜಡ್ಜ್ಗಳಾಗಬೇಕು. ಸೊ ಟೋಟಲ್ ಆಗಿ ST ಜನ 40 ಬರಬೇಕು. ಸೊ ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂದರೆ 265 270 ಜನ ಜಡ್ಜ್ಗಳಾಗಬೇಕಾಗಿತ್ತು ಹೈಕೋರ್ಟ್ಗಳಲ್ಲಿ. ಸೊ ಈ ಪಾರ್ಟಿಯಾದಂತಹ ಒಂದು ಜಾತೀಯತೆ ನಡೀತಾ ಇದೆ. ಇವಾಗ ಹೇಳಿ, ರಿಸರ್ವೇಷನ್ ಬೇಕಾ ಬೇಡವಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ? ರಿಸರ್ವೇಷನ್ ಅನ್ನುವಂತಹ ಒಂದು ಪದವನ್ನು ಇಟ್ಕೊಂಡು ಜಂಜೀಗಳ ಮನಸ್ಸಿನಲ್ಲಿ ಬೇರೆ 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 ಆದಂತಹ ವಿಷಬೀಜವನ್ನು ಬಿತ್ತುವಂತಹ ಕಾರ್ಯಕ್ರಮಗಳು ನಡೀತಾ ಇವೆ. ರಿಸರ್ವೇಷನ್ ಯಾಕೆ ಕೊಡಬೇಕು? ಯಾಕೆ ರಿಸರ್ವೇಷನ್ ಬೇಕು ಅಂತಂದರೆ ಉತ್ತರಗಳಿಲ್ಲಿವೆ. ನಾವು ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟಲ್ಲಿ ಕಾಸ್ಟ್ ಅಂತ ಇರುತ್ತೆ, ವಿ ಹ್ಯಾವ್ ಟು ಫಿಲ್ ಇಟ್. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಬರ್ತ್ ಸರ್ಟಿಫಿಕೇಟ್ ಆಧಾರದ ಮೇಲೇ ಸ್ಕೂಲಲ್ಲಿ ನಾಮಿನೇಟ್ ಮಾಡ್ಕೊತಾರೆ, ಹೌದಾ? ಅನಂತರ ನಮಗೆ ಜಾಬ್ ಬೇಕಾದರೂ ಕೂಡ ನಾವು ಕಾಸ್ಟನ್ನು ಬರಿತೀವಿ. ಕೇವಲ ನಾವು ಈ ಒಂದು ಕಾಲಮ್ ತೆಗೆದು ಬಿಟ್ಟರೆ ಎಲ್ಲ ಶುದ್ಧ ಆಗೋಗುತ್ತಾ, ಎಲ್ಲ ಕರೆಕ್ಟಾಗಿ ಹೋಗ್ಬಿಡುತ್ತಾ? ದೊಡ್ಡ ಯಕ್ಷ ಪ್ರಶ್ನೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಾನು ಆ ಜಾತಿಗೆ ಸೇರಿದವ, ನಾ ಈ ಪಂಗಡದವ್ರಿಗೆ ಸೇರಿದವ ಅಂತ ಹೇಳಿ ಎದೆ ಉಬ್ಬಿಸ್ಕೊಂಡು ಹೇಳ್ತಾರೆ. ಡಿಸ್ಕ್ರಿಮಿನೇಷನ್ಸ್ ಆಗ್ತಾನೇ ಇರುತ್ತೆ. ಸಾಕಷ್ಟು ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಕೇವಲ ಅವರ ಜಾತಿಯಿಂದ, ಹೌದು, ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಕೇವಲ ಅವರ ಜಾತಿಯಿಂದಾಗಿ ಇವನು ಈ ಜನಾಂಗಕ್ಕೆ ಸೇರಿದವನು ಅನ್ನುವಂತಹ ಪಟ್ಟಗಳು ಕೂಡ ಅವ್ರಿಗಿವೆ. ಈ ಒಂದು ಮಾನಸಿಕ ಸ್ಥಿತಿಯಿಂದ ದೇಶ ಹೊರಗಡೆ ಬರೋದು ಯಾವಾಗ? ದೇಶ ಹೊರಗಡೆ ಬರುತ್ತಾ? ನಾನು ಪ್ರತಿಯೊಂದು ತಥ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ಹೌದಾ? ಮಂಡಲ ಆಯೋಗ ಏನು ಹೇಳಿತು, ಕಾಲೇಕರ್ ಅವರು ಏನು ಹೇಳಿದರು, ಆಮೇಲೆ VP ಸಿಂಗ್ರು ಅದನ್ನು ಹೇಗೆ ಲಾಗು ಮಾಡಿದ್ರು. ಇಷ್ಟೆಲ್ಲ ಇದ್ದರೂ ಕೂಡ ಈ ದೇಶಕ್ಕೆ ಇನ್ನೂ ಆದರೂ ರಿಸರ್ವೇಷನ್ ಬೇಕಾ ಬೇಡವಾ? ಸ್ವತಂತ್ರ ಸಿಕ್ಕು ದಶಕಗಳಾದವು, ಬಟ್ ಆದರೂ ಕೂಡ ನಮ್ಮ ದೇಶ ಇನ್ನೂ ಆದರೂ ಕೂಡ ಈ ಜಾತಿ ಅನ್ನುವಂತಹ ಹೊಲಸಾದ ಪದ್ಧತಿಯಿಂದ ಹೊರಗಡೆ ಬಂದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು? ಇದೇ ಪೊಲಿಟಿಕಲ್ ಪಾರ್ಟೀಸ್, ಐದರ್ ಇಟ್ ಮೈಟ್ ಬಿ ಕಾಂಗ್ರೆಸ್, ಇಟ್ ಮೈಟ್ ಬಿ BJP, JDU, ಜನತಾದಳ ಯುನೈಟೆಡ್ ಆಗಿರಲಿ, JDS ಆಗಿರಲಿ, ಯಾರೇ ಆಗಿರಲಿ. ಯಾಕಂದರೆ ಈ ಒಂದು ಜಾತಿಯ ಜನ, ಈ ಒಂದು ಜನಾಂಗದ ಜನ ಈ ಏರಿಯಾದಲ್ಲಿ ಹೆಚ್ಚವ್ರೆ, ಈ ಜನಕ್ಕೆ ಟಿಕೆಟ್ ಕೊಟ್ಟರೆ ನಾವು ಇಲ್ಲಿಂದ ಆರಿಸಿ ಬರ್ತೀವಿ, ಹೌದಾ? ನಮ್ಮ ಜಾತಿಯವನಿಗೆ ಮಿನಿಸ್ಟ್ರಿಗಿರಿ ಕೊಡಬೇಕು. ನಾವು ನೋಡ್ತಾ ಇದ್ದೀವಿ, ಕರ್ನಾಟಕ ಇವಾಗ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಾ ಇದೆ. ಇದರಲ್ಲಿ ಯಾವ ಜಾತಿಯವ್ರಿಗೆ ಏನು ಕೊಡಬೇಕು ಅನ್ನುವಂತಹ ಒಂದು ಪರ್ಟಿಕ್ಯುಲರ್ ರೂಪರೇಷೆಗಳು ರೆಡಿ ಆಗ್ತಾ ಇವೆ.
ಸೊ ಇಷ್ಟೆಲ್ಲ ಜಾತಿ ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ಇದೆ. ಜಾತಿಯನ್ನು ಹೇಗೆ ಹೋಗಲಾಡಿಸ್ಬೋದು? ಎಕನಾಮಿಕಲ್ ವೀಕರ್ ಸೆಕ್ಷನ್, ಎಸ್ ಆಫ್ ಕೋರ್ಸ್. ಬಟ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ಗಳಲ್ಲಿ OBCಗಳು ಬರಲ್ಲ, SC STಗಳು ಬರಲ್ಲ, ಅವ್ರದ್ದೇ ಅಂತ ರಿಸರ್ವೇಷನ್ ಐತೆ. ಇದಕ್ಕೆ ಸೊಲ್ಯೂಷನ್ ಏನು? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದಾಗಿತ್ತು ಇಂದಿನ ನ್ಯಾಯ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.